ಅಜಯ್ ಮನೆಗೆ ಹೋಗುವಾಗ ವೃಷಭ್ ಮಾತಾಡಿ, ಯಾಕೆ ಪಾರು ತಿಂಡಿನೂ ತಿನ್ನದೆ ಹೋಗ್ತಿರೋದು? ಅಲ್ಲಿ ನಿನ್ನ ಫೇವ್ರೇಟ್ ತಿಂಡಿ ಮಾಡಿದಾರಾ? ನಾ ಅಲ್ಲಿಗೆ ಬರೋ ವಿಷಯ ಗೊತ್ತಿಲ್ಲ. ಹೇಳದೆ ಹೋಗಿ ಅಲ್ಲಿ ಜಗಳ ಮಾಡಬೇಕು. ಯಾರ ಜೊತೆ? ಯಾಕೆ? ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ದಾರಿಯಲ್ಲಿ ಪಾನಿಪುರಿ ಅಂಗಡಿ ಕಂಡಾಗ ಹಾಯ್ ಪಾನಿಪುರಿ ಎಂದು ಮುಖದಲ್ಲಿ ನಗು ಕಂಡಾಗ ವೃಷಭ್ ಕಾರು ನಿಲ್ಲಿಸಿ, ಇಳಿ ಪಾರು, ಪಾನಿಪುರಿ ತಿನ್ನುವೆಯಂತೆ. ಕೊಡಿಸ್ತೀರಾ? ಬಾ ತಿನ್ನುವೆಯಂತೆ ಎಂದು ಡೋರ್ ಓಪನ್ ಮಾಡಿ ಕೈ ಹಿಡಿದು ಕರೆದುಕೊಂಡು ಹೋಗುವನು. ಅಂಗಡಿ ಮುಂದೆ ನಿಂತಾಗ ಮೊದಲು ಪ್ಲೇಟ್ ಪಡೆದು ಅದಕ್ಕೆ ಪುಡಿ ಮಾಡಿ ಹಾಕಿ ನಂತರ ಪಾನಿ ಹಾಕಿಸಿ ಅದರ ಮೇಲೆ ಶೇವ್ ಹಾಕಿಸಿಕೊಂಡು ತಿನ್ನುವಳು. ಪಾರು ಖುಷಿಯಿಂದ ತಿನ್ನುವಾಗ ವೃಷಭ್ ಅವಳ ಮುಖ ನೋಡುತ್ತಾ, ನಿಮಗೆ ಪಾನಿಪುರಿ ಅಂದರೆ ಇಷ್ಟನಾ? ತುಂಬ ಇಷ್ಟ. ನಿಮಗೆ ಮೊದಲೇ ಹೇಳಿದ್ನಲ್ಲ, ನೆನಪಿಲ್ವಾ ಒಂದು ಸಲ ಫೋನ್ ಮಾಡಿದಾಗ? ಹಾಂ ನೆನಪಿದೆ, ಈಗ ತಿನ್ನು ಎಂದಾಗ ಸುಮ್ಮನೆ ತಿನ್ನುವಳು. ನಂತರ ಸಾಕು, ಹೋಗೋಣ ಬಾ ಎಂದು ಅಲ್ಲಿಂದ ಕರೆದುಕೊಂಡು ಅಜಯ್ ಮನೆಗೆ ಹೊರಡುವರು. ಕಾರು ಅಜಯ್ ಮನೆ ಮುಂದೆ ನಿಂತಾಗ ಅತ್ತೆ, ಮಾವ, ಅಜಯ್, ಜ್ಯೋತಿ ಬಾಗಿಲಲ್ಲಿ ಕಾಯುತ್ತಾ ಪ್ರೀತಿಯಿಂದ ಸ್ವಾಗತಿಸುವರು. ನಗುತ್ತಾ ಒಳಗೆ ಹೋಗಿ ನಂತರ ಪಾರು ಅಡುಗೆ ಕೋಣೆಗೆ ಸಾಗಿ ಲಟ್ಟಣಿಗೆ ಹಿಡಿದು ಕೈ ಹಿಂದೆ ಇಟ್ಕೊಂಡು ಅಜಯ್ ಎಂದಾಗ, ಏನದಕ್ಕೆ ಖುಷಿಯಾಗಿದ್ದೀರಾ? ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ಖುಷಿಗೆ ನಿಮ್ಗೆ ಏನು ಕೊಡಿಸಲಿ? ಮೊಬೈಲ್ ಕೊಡಿಸಲ್ಲ ಅಥವಾ ನಿಮ್ಮ ಫೇವ್ರೆಟ್ ಪ್ಲೇಸ್ಗೆ ಹೋಗಿ ಬರ್ತೀರಾ? ಟಿಕೆಟ್ ಬುಕ್ ಮಾಡಲಾ? ಹತ್ತಿರ ಬಾ ಹೇಳ್ತೀನಿ ಎಂದು ತಾನೇ ಅಜಯ್ ಹತ್ತಿರ ಸಾಗಿ, ನಿನ್ನ ಎಲ್ಲ ಪ್ಲಾನ್ ಮಾಡಿದ್ಯಾ? ನೀನೇ ಎಲ್ಲದಕ್ಕೂ ಕಾರಣೀಕರ್ತ ಅಲ್ವಾ? ನಿನ್ನ ಇವತ್ತು ಬಿಟ್ಟರೆ ತಾನೆ ಎಂದು ಅಟ್ಟಿಸಿಕೊಂಡು ಹೋಗಿ ಹೊಡೆಯುವಾಗ ಅಜಯ್ ಹೊಡುತ್ತಾ, ಅದಕ್ಕೆ ಬೇಡ. ಏನು ಹೇಳ್ತಿದ್ದೀರಾ ನೀವು? ಯಾವುದು ಪ್ಲಾನ್? ಏನು ತಿಳಿತಾ ಇಲ್ಲ ಎಂದು ಪಾರುವಿಂದ ತಪ್ಪಿಸ್ಕೊಳ್ಳುವಾಗ, ಸುಳ್ಳು ಬೇರೆ ಹೇಳ್ತೀಯಾ? ಇವರನ್ನು ನೀನೇ ತಾನೇ ಅವತ್ತು ನಿನ್ನ ಮದುವೆಗೆ ಕರೆದುಕೊಂಡು ಬಂದು ನನ್ನ ಜೊತೆ ಮದುವೆ ಮಾಡಿದ್ದು. ಎಲ್ಲ ಪ್ಲ್ಯಾನ್ ಮಾಡಿದ್ದೀರಾ? ನಮ್ಮ ಅಮ್ಮ ನನ್ನ ಮೇಲೆ ಕೋಪ ಮಾಡಿಕೊಂಡು ನನಗೆ ಬೈದು ಮನೆಯಿಂದ ಹೊಡಿಸಿದಾಳೆ. ಎಲ್ಲದಕ್ಕೂ ನೀನೇ ಕಾರಣ. ನಿನ್ನ ಇವತ್ತು ಬಿಡಲ್ಲ ಕಣೋ. ಅಯ್ಯೋ ಅದಕ್ಕೆ ಪ್ಲೀಸ್ ಬಿಡಿ, ಹುರಿತಾ ಇದೆ, ತುಂಬ ಪೆಟ್ಟು ಬೀಳ್ತಿದೆ, ಅಣ್ಣ ಕಾಪಾಡು. ಅಯ್ಯೋ ಬೇಡ ತಂದೆ, ಅವತ್ತು ಇವಳಿಗೆ ತಾಳಿ ಕಟ್ಟಿ ಕಪಾಳ ಮೋಕ್ಷ ಆಗಿದೆ, ಮತ್ತೆ ಈಗ ಚಪಾತಿ ಆಗೋದು. ಮೊದಲೇ ಮೈ ಮೇಲೆಲ್ಲ ಡಿಸೈನ್ ಮಾಡ್ತಿದ್ದಾಳೆ. ನಿಮಗೆ ಚೆನ್ನಾಗಿದೆ, ನಿನ್ನ ಮೈ ಮೇಲೆ ರಂಗೋಲಿ ಬಿಡಿಸಲಿ. ಹೋಗಲಿ ಬಿಡಿ ಅಕ್ಕ, ಪಾಪ ತುಂಬ ಪೆಟ್ಟಾಗ್ತಿದೆ. ಇಲ್ಲಿ ಹೊಡೆದ್ರೆ ಅಲ್ಲಿ ನೋವಾಗುತ್ತಾ? ನಿಂಗೂ ಗೊತ್ತಿತ್ತಾ ಇವನ ಪ್ಲ್ಯಾನ್? ಅಯ್ಯೋ ನಿಜವಾಗ್ಲೂ ಯಾವುದು ಪ್ಲ್ಯಾನ್ ಅಲ್ಲ ಅಕ್ಕ, ಆಕಸ್ಮಿಕನೇ. ಈಗ ನಮ್ಮ ಭಾವನಿಗೆ ಏನಾಗಿದೆ? ತುಂಬ ಚೆನ್ನಾಗೇ ಇದ್ದಾರೆ. ಅವರ ಜೊತೆ ಹೊಂದಿಕೊಂಡು ಹೋಗ್ಬಿಡಿ. ನೋಡಿ ಎಷ್ಟು ಸಮಾಧಾನದಿಂದ ಇದ್ದಾರೆ. ನೀನೇ ನೋಡು ಎಷ್ಟು ಚೆನ್ನಾಗಿ ಕೂತಿದ್ದಾರೆ. ಪಾಪ ತಮ್ಮ ಏಟು ತಿಂದಿದ್ದಾನೆ, ಬಂದು ಕಾಪಾಡಬೇಕನ್ನೋದಿಲ್ಲ. ಇಂಥ ನಿನ್ನ ಗಂಡನಿಗೆ ಅಂತ ಅಣ್ಣ ಮೂಕ ಬಸವನ ಥರ ನೋಡಿಕೊಂಡು ಕೂತಿದ್ದಾರೆ. ಅಯ್ಯೋ ಅದಕ್ಕೆ ಈಗ ನನ್ನ ಬಿಟ್ಬಿಡಿ, ಆಮೇಲೆ ನೀವು ಅವನ ಜೊತೆ ಮಾತಾಡಿ. ಏನಣ್ಣ ಒಂದಿಷ್ಟು ತಮ್ಮನ ಮೇಲೆ ಪ್ರೀತಿ ಇಲ್ವಾ? ಇದೆ ಕಣೋ, ಈಗ ಇವಳ ಕೈಯಲ್ಲಿರುವ ಲಟ್ಟನಿಗೆ ಇಸ್ಕೋಬೇಕಾ ಎಂದು ಪಾರು ಹತ್ತಿರ ಬರುವಾಗ, ಬನ್ನಿ ಹತ್ತಿರ, ನಿಮಗೂ ಬೀಳ್ತವೆ, ಬನ್ನಿ ಬನ್ನಿ. ನಾನು ಯಾಕೆ ನಿನ್ನ ಹತ್ತಿರ ಬರಲಿ? ಅಜಯ್ ಅದೇನೋ ಹೊಸ ಥರ ಇದೆಯಲ್ಲ, ಯಾವಾಗ ತಂದಿದ್ಯಾ? ತುಂಬ ಚೆನ್ನಾಗಿದೆ, ಮದುವೆಯಲ್ಲಿ ಗಿಫ್ಟ್ ಬಂದಿದ್ದ ಎಂದಾಗ ಎಲ್ಲರೂ ವೃಷಭ್ ಕೈ ಮಾಡಿದ ಕಡೆ ತಿರುಗಿದಾಗ ಹಿಂದಿನಿಂದ ಪಾರು ಕೈಯಲ್ಲಿರುವ ಲಟ್ಟಣಿಗೆ ಕಿತ್ಕೊಂಡು ಜ್ಯೋತಿ ಕೈಗೆ ಕೊಡುವನು. ಆಗ ಪಾರು ವೃಷಭ್ ಮುಖ ನೋಡಿದಾಗ ಹೇಗೆ ಎಂದು ಉಬ್ಬು ಹಾರಿಸಿದಾಗ, ಈಗ ನನ್ನ ಬಿಡೋಲ್ಲ ಕಣೆ. ನನ್ನ ತಮ್ಮನಿಗೆ ಹೊಡಿತೀಯಾ? ಪಾಪ ಅವನೇನು ಮಾಡಿದಾನೆ? ಅವನೇನೂ ಮಾಡಿಲ್ಲ, ಎಲ್ಲ ನಿಮ್ಮಿಂದ ಆಗಿದ್ದು. ಈಗ ಬಿಡಿ. ಆಗ ಅಜಯ್ ತಂದೆ, ಹೇಗಿದ್ದೀರಾ ಇಬ್ಬರು? ಪಾರು ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ, ಹೀಗೆ ಚೆನ್ನಾಗಿರು. ಮಾವ ನಿಮಗೆ ನಂಬಿಕೆ ಇದೆ ಇವರಿಗೆ ಏನೂ ಆಗೋಲ್ಲ ಅಂತ? ಸಂಪೂರ್ಣ ನಂಬಿಕೆ ಇದೆ. ಯಾಕೆ ಏನಾಗುತ್ತೆ? ಅವನ ಹಣೆಬರ ಅಷ್ಟೇ ಇರುವಾಗ ಅದಕ್ಕೆ ನೀ ಹೇಗೆ ಕಾರಣ ಆಗ್ತೀಯಾ? ಇವು ನನ್ನ ಮಗನೇ. ಇನ್ಮೇಲೆ ಹೋದ ಮಗನ ಬಗ್ಗೆ ವಿಚಾರ ಮಾಡೋದು ಬೇಡ. ಆ ಜಾಗ ತುಂಬುವುದಕ್ಕೆ ವೃಷಭ್ ಇದ್ದಾನಲ್ಲ, ಮತ್ತೆ ಯಾಕೆ ಚಿಂತೆ? ನೀನು ಹೊಂದಿಕೊಂಡು ಹೋಗು. ಅವನಿಗಿಂತ ಒಳ್ಳೆಯವನು. ಅವನಿಗೆ ತುಂಬ ಕೋಪ, ಆದರೆ ಇವನು ತುಂಬ ಸಮಾಧಾನ. ಹೌದು, ಅದು ನಿಜ. ಆದರೆ ಅದು ಸುಲಭ ಅಲ್ಲ. ಜನ ಎಲ್ಲ 2 ಗಂಡಂದಿರು ಅಂತಾರೆ. ನನಗೆ ನೋವಾಗಲ್ವಾ? ಸಂಚಿತ್ ಜೊತೆ ಮದುವೆ ಆಯಿತು, ಪರಿಚಯ ಇದ್ದಿದ್ದು ಬರೀ 2 ತಿಂಗಳಷ್ಟೇ. ಆದರೆ ವೃಷಭ್ ಜೀವನ ಪೂರ್ತಿ ನಿನ್ನ ಸಂಗಾತಿ. ಅವನೇ ನಿನ್ನ ಜೀವನ. ಅವನೊಬ್ಬನೇ ಗಂಡ. ಸಂಚಿತ್ ಹೇಗೆ ಗಂಡ ಆಗ್ತಾನೆ? ಅವನಿಗೆ ಯಾವ ರೀತಿ ಹೆಜ್ಜೆ ಹಾಕಿದ್ದಾನೆ? ಯಾವಾಗಲೂ ಹೆಗಲು ಕೊಟ್ಟು ನಿಂತಿದ್ದಾನ? ನಿನ್ನ ಕಷ್ಟ ಸುಖದಲ್ಲಿ ಪಾಲು ಪಡ್ತಿದ್ದಾನ? ಏನೂ ಇಲ್ಲ. ಹಾಗಾದರೆ ಹೇಗೆ ಗಂಡ ಅಂತೀಯ? ಗಂಡ ಆದವನು ನಿನ್ನ ಕಷ್ಟ ಸುಖ ಸಂತೋಷ ಎಲ್ಲದಕ್ಕೂ ನಿನ್ನ ಜೊತೆ ಇರುವಂಥವನು. ಆದರೆ ಸಂಚಿತ್ ಏನು ಮಾಡಿದ್ದಾನೆ? ಏನೂ ಇಲ್ಲ. ಆದರೆ ತಾಳಿ ಕಟ್ಟಿ ನನ್ನ ಮದುವೆ ಆಗಿದ್ರು. ಇದ್ದಿದ್ರೆ ನನ್ನ ಜೊತೆ ಇರ್ತಿದ್ರು. ಆದರೆ ಈಗ ಇಲ್ವಲ್ಲ. ಅವನೇ ನಿನಗೆ ಇನ್ನೊಂದು ಮದುವೆ ಮಾಡಿ ನೀನು ಸುಖವಾಗಿರಬೇಕು ಅಂತ ನಮ್ಮ ಕಡೆ ಭಾಷೆ ಮಾಡಿಸಿಕೊಂಡಿದ್ದಾನೆ. ಮತ್ತು ಸಂಚಿತ್ ಪ್ರೀತಿಸುವುದೇ ಆದರೆ, ಅವನ ಖುಷಿ ಬಯಸುವುದೇ ಆದರೆ, ವೃಷಭ್ ಜೊತೆ ನೀನು ಖುಷಿಯಿಂದ ಇದ್ದಾಗ ಸಂಚಿತ್ ಸಂತೋಷ ಪಡ್ತಾನೆ. ನೋಡು, ನೀನೇ ವಿಚಾರ ಮಾಡು. ಆದರೂ ಭಯ,
ಇವರನ್ನು ಹಚ್ಚಿಕೊಳ್ಳೋಕ್ಕೆ, ಇವ್ರಿಗೇನಾದರೂ ಆದರೆ ಅಂತ. ಏನೂ ಆಗೋಲ್ಲ. ಆಗೋದಿದ್ರೆ ಇಷ್ಟೊತ್ತಿಗೆ ಆಗಬೇಕಾಗಿತ್ತಲ್ವ. ಏನಾದರೂ ಆಗಿದೆಯಾ? ಏನು ಋಷಭ್, ಏನಾದರೂ ತೊಂದರೆ ಆಗಿದೆಯಾ? ಹ್ಞೂ ಅಂಕಲ್, ತಾಳಿ ಕಟ್ಟಿದ್ದಕ್ಕೆ ಕೆನ್ನೆಗೆ ಪೆಟ್ಟು ತಿಂದಿದ್ದೇನೆ. ಆದರೆ ಈ ಡಾಕ್ಟರ್ ಔಷಧಿ ಕೊಡಲಿಕ್ಕೆ ರೆಡಿ ಇಲ್ಲ. ಅದು ಬಿಟ್ಟರೆ ಮತ್ತೇನಿಲ್ಲ. ಮತ್ತು ಒಂದು ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ ಅಂಕಲ್, ತುಂಬ ದೊಡ್ಡದು. ಅದು ಖುಷಿ. ತುಂಬ ಪ್ರಯತ್ನ ಪಟ್ಟಿದ್ದೆ ಅದಕ್ಕೆ. ಇವಳು ಮನೆಗೆ ಬಂದ ಮೇಲೆ ಸಿಕ್ಕಿದ್ದು. ಅದು ಹ್ಯಾಪಿ ನ್ಯೂಸ್. ನೋಡು, ನಿನ್ನ ಕಾಲ್ಗುಣದಿಂದ ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ ಅಂತ ಹೇಳ್ತಿದ್ದಾನೆ. ಇನ್ನೇನು ಬೇಕು? ಈಗ ಸಾಕು ಡಿಸ್ಕಷನ್. ಹೋಗಿ ಕೈಕಾಲು ಮುಖ ತೊಳೆದು ಫ್ರೆಶ್ ಆಗಿ ಎಲ್ಲರೂ ಊಟ ಮಾಡೋಣ. ನಡಿಪಾರು, ಮನೆಯಲ್ಲಿ ಏನೂ ತಿಂದಿಲ್ಲ. ಬೇಗ ಫ್ರೆಶ್ ಆಗು, ಊಟ ಮಾಡುವೆ ಅಂತೆ. ಯಾಕೆ ಅದಕ್ಕೆ ತಿಂಡಿ ಮಾಡಿಲ್ವಾ? ಅಯ್ಯೋ ಇಲ್ಲ ಕಣು, ನನಗೆ ಪಾನಿಪುರಿ ತಿನ್ನಬೇಕಂತ ಅನಿಸಿದ್ದಕ್ಕೆ ಹಾಗೇ ಬಂದು ದಾರಿಯಲ್ಲಿ ಪಾನಿಪುರಿ ತಿಂದು ಬಂದೆ. ಸರಿ, ಈಗ ಊಟ ಮಾಡೋಣ ಬನ್ನಿ. ಋಷಭ್ ಮನೆಯಲ್ಲಿ ಅಷ್ಟೊಂದು ಅತ್ತವಳು ಬೇರೆ ಕಾರಣಕ್ಕೆ ತಿಂಡಿ ಮಾಡಿಲ್ಲ. ಮತ್ತು ಅದನ್ನು ಇವರು ಮುಂದೆ ತೋರಿಸಲ್ಲ. ನಿಜವಾಗ್ಲೂ ಗ್ರೇಟ್ ಕಣೆ ನೀನು. ನನ್ನ ಮನೆಗೆ ಕರೆಕ್ಟ್ ಸೊಸೆ ಕಣೆ. ನಿನ್ನ ತುಂಬ ಪ್ರೀತಿ ಮಾಡ್ತೀನಿ. ಪ್ಲೀಸ್ ನನ್ನ ಪ್ರೀತಿ ಒಪ್ಕೊಳ್ಳೆ. ಅಣ್ಣ, ಏನು ಕನಸು ಕಾಣ್ತಿದ್ಯಾ? ನೀನು ಫ್ರೆಶ್ ಆಗು, ಊಟ ಮಾಡಿ 4 ಜನ ಹೊರಗಡೆ ಹೋಗೋಣ. ಆದರೆ ಪಾರು ಬರಬೇಕಲ್ವ? ಅಯ್ಯೋ, ಅವರಿಗೆ ಶಾಪಿಂಗ್ ಹುಚ್ಚು ಮತ್ತು ಪಿಕ್ಚರ್, ಹಾಡು ಅಂದರೆ ತುಂಬ ಇಷ್ಟ. ನಿಮ್ಮನೆಯಲ್ಲಿ ಟಿ ವಿ ನೋಡೋಣ? ಇಲ್ಲ, ಒಬ್ಬಳೇ ವಿಚಾರ ಮಾಡಿಕೊಂಡು ಕೂತಿರ್ತಾಳೆ. ನೀನು ಅವಳಿಗೊಂದು ಟಿ ವಿ ಹಾಕಿಸು. ರೂಮಲ್ಲಿ ಟಿ ವಿ ಇದೆ, ನಾನೇ ಅದನ್ನು ಬಂದ್ ಮಾಡಿಸಿದ್ದೇನೆ. ಇವತ್ತು ಸ್ಟಾರ್ಟ್ ಮಾಡ್ತೀನಿ. ಇವಳು ಖುಷಿಯಾಗಿದ್ದರೆ ಅಷ್ಟೇ ಸಾಕು. ಹ್ಞೂ ಬಾ, ಈಗ ಊಟ ಮಾಡೋಣ. ನಂತರ ಎಲ್ಲರೂ ಊಟ ಮಾಡಿ 4 ಜನ ಫಿಲಮ್ ಹೋಗಿ ಅಲ್ಲಿಂದ ಮಾಲ್ಗೆ ಹೋಗಿ ಜ್ಯೋತಿ ಡ್ರೆಸ್ ಪರ್ಚೇಸ್ ಮಾಡುವಾಗ ಅಜಯ್, ಅದಕ್ಕೆ ನೀವು ತಗೊಳ್ಳಿ. ಬೇಡ ಕಣೋ, ಮೊನ್ನೆ ಆಂಟಿ ತಂದು ಕೊಟ್ಟಿದ್ದಾರೆ, ಮತ್ತೆ ಯಾಕೆ? ಅಯ್ಯೋ, ಈಗ ನೀವು ದೊಡ್ಡ ಸಾಫ್ಟ್ವೇರ್ ಹೆಂಡತಿ, ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಆಗ ಅಲ್ಲಿಗೆ ಋಷಭ್ ಬಂದು, ಪಾರು, ಇದು ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಇದನ್ನು ತಗೋ. ಅದನ್ನು ನೋಡ್ತಾ ಅದರ ರೇಟ್ ನೋಡಿ, ಅಯ್ಯೋ ಮೊದಲು ಬೇಡ. ಯಾಕೆ? ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ, ತಗೋ. ಫಸ್ಟ್ ಟೈಮ್ ನಾನು ಕೊಡಿಸ್ತಿದ್ದೀನಿ, ಪ್ಲೀಸ್ ತಗೋ. ಇದರಲ್ಲಿ ಕಲರ್ ಅಥವಾ ಸೈಜ್ ಇವೆ ನೋಡು. ಅದು ಆಗಲ್ಲ. ಮತ್ತೇನು ಪ್ರಾಬ್ಲಮ್? ನಾನು ಚಾಯ್ಸ್ ಮಾಡಿದ್ದು. ತಗೊಳ್ಳೋಕ್ಕೆ ಇಷ್ಟ ಇಲ್ಲ ಇದ್ದರೆ ನೀನೇ ಹಾರಿಸು. ಹಾಗೇನಿಲ್ಲ, ಮೊನ್ನೆ ಆಂಟಿ ತಂದಿದ್ದಾರೆ, ಮತ್ತ್ಯಾಕೆ ಅಂತ. ಈಗ ಇದನ್ನು ತಗೋ ಪ್ಲೀಸ್ ಕಣೆ. ಅದು ಇದಕ್ಕೆ ತುಂಬ ದುಡ್ಡು, ಸುಮ್ಮನೆ ಅಷ್ಟೊಂದು ಕಾಸ್ಟ್ಲಿ ಯಾಕೆ ಅಂತ. ದುಡ್ಡಿನ ಚಿಂತೆ ನಿನಗೆ ಯಾಕೆ? ಯಾವ್ದು ಬೇಕೋ ಅನ್ನೋದಷ್ಟೇ ಹೇಳು, ನಾನು ಕೊಡಿಸ್ತೀನಿ. ಇದು ಇಷ್ಟ ಆಯಿತಾ? ಟ್ರಯಲ್ ಮಾಡ್ತೀಯಾ? ಬೇಡ, ಇದು ಕರೆಕ್ಟ್ ಆಗುತ್ತೆ. ಇರಲಿ, ಮತ್ತೇನು ಬೇಡ. ಸರಿ, ಈಗ ಮನೆಗೆ ಹೋಗೋಣ. ಹೋಗೋಣ. 1 ನಿಮಿಷ, ನಾನು ಕಾಲ್ ಮಾಡ್ತೀನಿ ಎಂದು ದೂರ ಹೋಗಿ ಗೀತಾಗೆ ಫೋನ್ ಹಚ್ಚಿ ಜೀವನ್ ಹೋಗಿದ್ದು ಕನ್ಫರ್ಮ್ ಮಾಡಿಕೊಂಡು ಮನೆಗೆ ಹೋಗೋಣ ಎಂದಾಗ ಋಷಭ್, ಮೊಬೈಲ್ ಕೊಡಿಸ್ತೀನಿ ಬಾ. ಬೇಡ, ಈಗಾಗಲೇ ಡ್ರೆಸ್ಸಿಗೆ ಎಷ್ಟೊಂದು ದುಡ್ಡು ಕೊಟ್ಟಿದ್ದೀರಾ, ಮತ್ತೆ ಮೊಬೈಲ್ ಬೇಡ, ನನಗೆ ಯೂಸ್ ಆಗೋಲ್ಲ. ಬನ್ನಿ ಹೋಗೋಣ. ನಾ ಪ್ರೀತಿಯಿಂದ ಕೊಡಿಸುವಾಗ ಯಾಕೆ ಬೇಡ? ಬಾ. ಈಗ ಒಂದು ಸ್ಯಾಮ್ಸಂಗ್ ಕಂಪನಿಯ ಮೊಬೈಲ್ ಕೊಡಿಸುವನು. ತನ್ನ ಮೊಬೈಲಲ್ಲಿರುವ ಸಿಮ್ ತೆಗೆದು ಅದಕ್ಕೆ ಹಾಕಿ ಒಂದಿಷ್ಟು ಫೀಚರ್ ಹಾಕಿಸಿಕೊಂಡು ಅಜಯ್, ಜ್ಯೋತಿ ತಮ್ಮನೆಗೆ ಹೋಗಿ ಇವರಿಬ್ಬರು ಮನೆ ದಾರಿ ಹಿಡಿಯುವರು. ಮನೆಗೆ ಬಂದಾಗ ಗೀತಾ ಭೇಟಿಯಾಗಿ ಮನೆಯಲ್ಲಿ ಏನು ವಿಷಯ ಗೊತ್ತಾಗಿಲ್ಲ ಎನ್ನುವುದು ತಿಳಿದು ನೆಮ್ಮದಿಯ ಉಸಿರು ಬಿಟ್ಟು ಮಲಗುವಾಗ ಋಷಭ್ ಟಿವಿ ಹಚ್ಚಿ ಅದರಲ್ಲಿ ಕನ್ನಡ ಹಾಡುಗಳು ಹತ್ತಿದಾಗ ಖುಷಿಯಿಂದ ಅವನ್ನು ನೋಡುತ್ತಾ ಕೂಡುವಳು. ಋಷಭ್ ಅಲ್ಲಿ ಕೆಲಸ ಮಾಡುವಾಗ ಪಾರು ಅದರಲ್ಲಿ ಬರುವ ನಾನು ಹೇಳುವಾಗ ಆಡ್ತಾ ಯಾಕೋ ಸಂಚಿತ್ ಋಷಭ್ ಮುಖ ಕಣ್ಮುಂದೆ ಬಂದು ಬೇಡ ಎಂದು ಚಾನೆಲ್ ಚೇಂಜ್ ಮಾಡಿದಾಗ ಋಷಭ್ ಅಲ್ಲೇ ನಗುತ್ತಾ ವರ್ಕ್ ಮಾಡುವಾಗ ಜಾಹೀರಾತು ಹತ್ತಿದಾಗ ಮತ್ತೆ ಚಾನೆಲ್ ಬದಲಾಯಿಸಿದಾಗ ಅಲ್ಲಿನ್ನೂ ಜಾಹೀರಾತು ಕಂಡಾಗ ಸುಮ್ಮನೆ ಕೂಡುವಳು. ಆಗ ಪಾರು ಋಷಭ್ ಮುಖ ನೋಡಿದಾಗ, ಪಾರು, ಎಲ್ಲ ಹಾಡು ಬರುತ್ತಾ? ಹಾಗೇನಿಲ್ಲ, ಆದರೆ ಹಾಡು ಅಂದರೆ ಇಷ್ಟ. ಆದರೂ ತುಂಬ ಚೆನ್ನಾಗಿ ಆಡ್ತೀಯ. ನಿಜವಾದ ಸಿಂಗರ್ ಎಲ್ಲ ಸತ್ತು ಹೋಗಬೇಕು. ನನಗೆ ಆಡೋಕ್ಕೆ ಬರೋಲ್ಲ, ಬಟ್ ಕೇಳಿ ಸಾಹಿತ್ಯ ನೆನಪಿದೆ. ಅದು ಹತ್ತಿದಾಗ ಹೇಳ್ತೀನಿ, ಮತ್ತು ಬೇರೆ ಟೈಮಲ್ಲಿ ಬರೋಲ್ಲ. ಸರಿ, ಮಲಗೋಲ್ವಾ? ನಾಳೆನೂ ಟಿ ವಿ ಸ್ಟಾರ್ಟ್ ಆಗುತ್ತಾ? ರಿಚಾರ್ಜ್ ಮಾಡಿಸಿದ್ದೀನಿ, ನೀ ಬೇಕಾದಾಗ ನೋಡ್ಬೋದು. ಸರಿ, ಥ್ಯಾಂಕ್ಸ್, ಗುಡ್ ನೈಟ್ ಎಂದು ಹೇಳಿ ಮಲಗುವಾಗ ಋಷಭ್, ನಾನು ನಿಮಗೆ ಟಿ ವಿ ರಿಚಾರ್ಜ್ ಮಾಡಿಸಿಕೊಟ್ಟಿದ್ದೆ, ನನಗೇನು ಕೊಡಲ್ವಾ? ನಾನು ಹೇಳಿದ್ನ ರೀಚಾರ್ಜ್ ಮಾಡಿಸು ಅಂತ? ಇಲ್ಲ, ಆದರೂ ಮೊಬೈಲ್ ಡ್ರೆಸ್ ಕೊಡಿಸಿದ್ದಕ್ಕಾದರೂ ನಾನು ನಿಮಗೆ ಏನು ಕೇಳಿಲ್ಲ, ನೀವೇ ಕೊಡಿಸಿದ್ದು. ಇವಳೇನಪ್ಪ ದಾರಿಗೆ ಸಿಗ್ತಾ ಇಲ್ಲ, ಸ್ವಲ್ಪ ಯೋಚಿಸಿ. ಬೆಳಿಗ್ಗೆ ಅಜಯ್ ಮನೆಗೆ ಕರೆದುಕೊಂಡು ಹೋಗಿದ್ನಲ್ಲ, ಅದಕ್ಕೆ ನಾ ಒಬ್ಬಳೇ ಹೋಗ್ತೀನಿ ಅಂದರು. ಬೆನ್ನತ್ತಿ ಬಂದ್ರಿ ಡ್ರೈವರ್ ಕೆಲಸ ಮಾಡೋಕ್ಕೆ. ಜಾಣ ಇದ್ದೀರಾ, ಒಳ್ಳೆ ಡ್ರೈವರ್, ಗುಡ್ ನೈಟ್ ಎಂದು ಹೇಳಿ ಋಷಭ್ ಹತ್ತಿರ ಬರೋದ್ರಲ್ಲಿ ಪೂರ್ತಿ ಒದ್ದು ಮಲಗುವಳು. ಎಷ್ಟೊತ್ತಾದರೂ ಋಷಭ್ ಇವಳಿಗೆ ಏನು ಮಾಡದಾಗ ಪಾರು ಅಲ್ಲೇ ನಗುತ್ತಾ ಬಹುಶಃ ವರ್ಕ್ ತುಂಬ ಇರಬಹುದು ಎಂದು ಮುಸುಕು ತೆಗೆದಾಗ ಋಷಭ್ ಮುಖದ ಹತ್ತಿರ ಇದ್ದಾಗ ಗಾಬರಿಯಾಗಿ ಕೂಗಬೇಕೆಂದು ಬಾಯಿ ತೆಗೆಯುವುದರಲ್ಲಿ ಅವಳ ಬಾಯಿಗೆ ಕೈ ಇಟ್ಟು, ನನಗೆ ಡ್ರೈವರ್ ಅಂತೀಯಾ? ಹೇಳಿಲ್ಲ ಅವತ್ತು ಈ ರೀತಿ ಕರಿಬೇಡ ಅಂತ, ಎಂಥ ಪನಿಷ್ಮೆಂಟ್ ಕೊಡ್ತೀನಿ
ಅಂತಾನು ಹೇಳಿದ್ದೀನಿ. ಗಾಬರಿಯಿಂದ ಕಣ್ಣನ್ನು ಬಡಿಯುವಾಗ ಉಬ್ಬು ಹಾರಿಸಿ ಕೊಡ್ಲಾ ಪನಿಷ್ಮೆಂಟ್. ತನ್ನ ಕೈಯಿಂದ ವೃಷಭ್ ಕೈ ತೆಗೆಯುವಾಗ ಇನ್ನೂ ಹೊತ್ತೆ ಹಿಡಿದಾಗ ಅಲ್ಲೇ ತನ್ನ ಕತ್ತನ್ನು ಆ ಕಡೆ ಈ ಕಡೆ ಮಾಡುವಳು. ಆಗ ವೃಷಭ್ ಬಿಡ್ಲಾ ಹ್ಞೂ ಎಂದು ತಲೆ ಅಲ್ಲಾಡಿಸುವಳು. ಆಗ ವೃಷಭ್ ಕೈ ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಮಲಗಿದಾಗ ಅವನನ್ನು ತಿರುಗಿ ನೋಡುವಳು. ಯಾಕೆ ಪನಿಷ್ಮೆಂಟ್ ಕೊಡಬೇಕಾಗಿತ್ತ? ಬೇಡ ಎಂದು ಪೂರ್ತಿ ಹೊತ್ತು ಮಲಗುವಳು. ಆಗ ವೃಷಭ್ ನಗುವಾಗ ಮತ್ತೆ ಮುಸುಕು ತೆಗೆದು ವೃಷಭ್ ಮುಖ ನೋಡೋದ್ರಲ್ಲಿ ಅವಳನ್ನು ತಬ್ಬಿಕೊಂಡು ಮಲಗುವನು. ಪಾರುಗೆ ಸಂಕೋಚ ಆದರೂ ನಂತರ ವೃಷಭ್ ಗಟ್ಟಿಯಾಗಿ ತಬ್ಬಿಕೊಂಡು ಖುಷಿಯಿಂದ ಇರುವಾಗ ತಾನು ಸಂತೋಷದಿಂದ ಮಲಗುವಳು. ಬೆಳಿಗ್ಗೆ ಪಾರು ವೃಷಭ್ನ ಎದೆ ಮೇಲೆ ಮಲಗಿರುವಾಗ ಅವಳನ್ನು ದಿಂಬಿನ ಮೇಲೆ ಮಲಗಿಸಿ ಅವಳ ಹಣೆ ಚುಂಬಿಸಿ ಐ ಲವ್ ಯು ಕಣೆ, ನಿನ್ನ ತುಂಬ ಪ್ರೀತಿ ಮಾಡ್ತೀನಿ, ಇನ್ನು ಯಾವಾಗ ನನ್ನ ಪ್ರೀತಿ ಒಪ್ಕೊಳ್ತೀಯ, ಪ್ಲೀಸ್ ಕಣೋ ನೀನನ್ನ ಪ್ರೀತಿಸು ಎನ್ನುತ್ತಾ ಅವಳ ಮುಂಗುರುಳನ್ನು ಸರಿಸಿ ಮತ್ತೊಮ್ಮೆ ಹಣೆ ಚುಂಬಿಸಿ ಹೊರಡುವನು. ನಂತರ ಪಾರುಗೆ ಎಚ್ಚರವಾಗಿ ಎದ್ದು ವೆಂಕಟೇಶ್ ಅವರಿಗೆ ಮಸಾಜ್ ಮಾಡಿ ತನ್ನ ರೂಮ್ಗೆ ಬರುವಾಗ ಲಕ್ಷ್ಮಿ ಅವರು ಕರೆದು ಇದನ್ನು ವೃಷಭ್ಗೆ ಕೊಡು, ಅವನು ಟ್ಯಾರಿಸ್ನಲ್ಲಿದ್ದಾನೆ ಎಂದು ಕಾಫಿ ಕೊಟ್ಟಾಗ ಹ್ಞೂ ಎಂದು ಅದನ್ನು ಪಡೆದು ಟ್ಯಾರಿಸ್ಗೆ ಹೋಗುವಳು. ವೃಷಭ್ ಸ್ವಿಮ್ಮಿಂಗ್ ಮಾಡುತ್ತಿರುವಾಗ ಅಲ್ಲೇ ನಿಂತು ಹೇಗಪ್ಪ ಕರೆಯೋದು, ಒಮ್ಮೆನೂ ನಾನಾಗಿ ಮಾತನಾಡಿಸಲೇ ಇಲ್ಲ, ಈಗ ನಾನಾಗಿ ಹೇಗೆ ಕರೆಯೋದು ಎಂದು ಯೋಚಿಸುತ್ತಾ ನಿಂತಾಗ ವೃಷಭ್ ಅಲ್ಲಿದ್ದ ನೀರನ್ನು ಅವಳ ಮುಖಕ್ಕೆ ರಾಚಿದಾಗ ಗಾಬರಿಯಾಗಿ ಯಾಕ್ರಿ ನೀರು ಹಾಕೋದು, ಹಾಗೆ ಕನಸು ಕಾಣ್ತಾ ನಿಂತಿಯಲ್ಲ ಅದಕ್ಕೆ ಏನು ಬಂದಿದ್ದು, ಈ ಕಾಫಿ ಕೊಡು ಅಂತ ಹೇಳಿದರು ಅದಕ್ಕೆ ತಗೊಳ್ಳಿ ಕಾಫಿ ಬಿಸಿ ಇದೆಯಾ? ಹ್ಞೂ ಬಿಸಿನೇ ಇದೆ. ಸಕ್ಕರೆ ಹಾಕಿದೆಯಾ? ನಾ ಮಾಡಿಲ್ಲ, ನಿಮ್ಮ ಅಮ್ಮ ನನ್ನ ಕೈಯಲ್ಲಿ ಕೊಟ್ಟಿದ್ದು, ಹಾಕಿದವರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ಹಾಕಿರ್ಬೋದು, ಟೇಸ್ಟ್ ಮಾಡು, ಹಾಕಿರುತ್ತೆ, ನೀವೇನು ಶುಗರ್ ಪೇಷಂಟ್ ಅಲ್ವಲ್ಲ, ನಾ ಹಾಗೆಲ್ಲ ಕುಡಿಬಾರ್ದು, ತಗೊಳ್ಳಿ ಮತ್ತೆ ಎಲ್ಲ ಆರುತ್ತೆ, ಆಗಲ್ಲ ಕರೆಕ್ಟ್ ಹಾಕಿದಾರೋ ಇಲ್ವೋ ಅಂತ, ಒಬ್ಬೊಬ್ಬರ ಟೇಸ್ಟ್ ಒಂದೊಂದು ಥರ, ನಿಮಗೆ ಅಂತ ಮಾಡಿದಂದಮೇಲೆ ನಿಮ್ಮ ಟೇಸ್ಟ್ ತಕ್ಕಂತೆ ಮಾಡಿರ್ತಾರೆ, ಬೇಗ ತಗೊಳ್ಳಿ, ನೀ ಟೇಸ್ಟ್ ಮಾಡು ನೋಡೋಣ. ಹ್ಞೂ ಎಂದು ಅಷ್ಟು ಕುಡಿದು ಖಾಲಿ ಕಪ್ ವೃಷಭ್ ಮುಂದೆ ಇಡಿದಾಗ ಅದರಲ್ಲಿ ಕಾಫಿ ಇದೆ ಎಂದು ಪಡೆದು ನೋಡಿದಾಗ ಅದರಲ್ಲಿ ಇಲ್ಲದು ಕಂಡು ನನಗೆ ಅಂತ ತಂದು ಎಲ್ಲ ನೀನೇ ಕುಡ್ದಿದ್ಯಾ? ಫೂಲ್ ಆದ್ರಿ, ಸ್ವಿಮ್ಮಿಂಗ್ ಫೂಲಲ್ಲಿ ಏಪ್ರಿಲ್ ಫೂಲ್ ಎಂದು ಜೋರಾಗಿ ನಗುವಳು. ನಿನ್ನ ಮಾಡ್ತೀನಿ ತಡಿ ಎಂದು ಅವಳ ಕಾಲು ಹಿಡಿದು ತಿರುಗಿಸಿದಾಗ ಅವಳು ನೀರಿನಲ್ಲಿ ಬೀಳುವಾಗ ಅವಳನ್ನು ಹಿಡಿಯುವವನು ಆ ಕ್ಷಣ ಏನಾಗುತ್ತೆ ಎಂದು ಗಾಬರಿಯಾಗಿ ಕಣ್ಣು ಮುಚ್ಚಿದಾಗ ನಂತರ ವೃಷಭ್ ತೋಳಲ್ಲಿ ಇದ್ದದರಿವಾಗಿ ಕಣ್ಣು ಬಿಟ್ಟಾಗ ವೃಷಭ್ ಅವಳ ಮುಖ ನೋಡಿ ಏನು ಗಾಬರಿಯಾಗಿದೆಯಾ, ನೀರಲ್ಲಿ ಬಿದ್ದಿಲ್ಲ, ನನ್ನ ಮೇಲೆ ಬಿಡಿ, ಇಲ್ಲೇ ಕೈ ಕೊಡ್ಲಾ ಎಂದು ಕೈ ಅಲುಗಾಡಿಸಿದಾಗ ಅಮ್ಮ ಬೇಡ ಎಂದು ಅವನ ಕುತ್ತಿಗೆಗೆ ಕೈ ಹಾಕಿ ಕಣ್ಣು ಮುಚ್ಚುವಳು. ಆಗ ವೃಷಭ್ ನಗುತ್ತಾ ಇಲ್ಲೇ ಇಳಿಸ್ತೀನಿ, ಬೇಡ ನನಗೆ ಈಜು ಬರೋಲ್ಲ, ಮತ್ತು ನೀರು ಕಂಡ್ರೆ ಭಯ, ನನ್ನ ಮೇಲೆ ಬಿಡಿ ಪ್ಲೀಸ್, ಏನಾಗುತ್ತೆ ನಾನು ಇದ್ದೀನಲ್ಲ, ನಾನು ಸ್ವಿಮ್ಮಿಂಗ್ ಕಲಿಸ್ತೀನಿ, ಏನು ಬೇಡ ನನ್ನ ಮೇಲೆ ಬಿಡಿ ಬೇಗ. ಹಾಗಾದರೆ ನಾ ಹೇಳ್ದಾಗೆ ಕೇಳ್ತೀಯಾ? ಏನು ಕೇಳಬೇಕು? ಈಗ ನೀ ಹ್ಞೂ ಅನ್ನು, ನಾ ಬೇಕಾದಾಗ ಕೇಳ್ತೀನಿ, ನೀವು ಏನಾದರೂ ಕೇಳಿದರೆ ಅದು ನನಗೆ ಕೊಡೋದಕ್ಕೆ ಆಗಬೇಕಲ್ವ, ಮೊದಲು ಹೊರಗಡೆ ಇಳಿಸಿ, ತುಂಬ ಭಯ ಆಗ್ತಿದೆ, ಏನೇನು ಕೇಳಲ್ಲ, ನಿನ್ನ ಕಡೆ ಇರುವಂಥದ್ದೇ ಕೇಳ್ತೀನಿ, ಈಗ ನನ್ನ ದಡಕ್ಕೆ ಬಿಡಿ ಪ್ಲೀಸ್ ಎನ್ನುವಾಗ ವೃಷಭ ಮತ್ತೆ ಕೈ ಹಲುಗಾಡಿಸಿದಾಗ ಅಮ್ಮ ಬೇಡ ನೀವು ಹೇಳ್ದಾಗೆ ಕೇಳ್ತೀನಿ, ಮೊದಲು ನನ್ನ ಮೇಲೆ ಬಿಡಿ. ವೃಷಭ ನಗುತ್ತಾ ಸರಿ ಎಂದು ಹೊರಗಡೆ ಬಿಟ್ಟಾಗ ನಿಡಿದಾದ ಉಸಿರು ಬಿಟ್ಟು ಅಲ್ಲಿಂದ ಓಡುವಾಗ ನನಗೆ ಕಾಫಿ ತಗೊಂಡು ಬಾ. ಓಹೋ ಇಲ್ಲ, ನೀವೇ ಬಂದಲ್ಲೇ ಕುಡೀರಿ ಎಂದು ಕಾಫಿ ಕಪ್ ತೆಗೆದುಕೊಂಡು ಕೆಳಗೆ ಬರುವಾಗ ಲಕ್ಷ್ಮಿ ಭೇಟಿಯಾಗಿ ಕಾಫಿ ಕುಡಿದ್ನಾ? ಇಲ್ಲ ಆಂಟಿ, ಸಕ್ಕರೆ ಸರಿ ಇಲ್ಲ ಅಂದರು. ತಡವರಿಸ್ತಾ ಹೇಳಿದಾಗ ಹೌದಾ, ಅಲ್ಲಿ ಕಮಲ ಕಡೆ ಹೇಳಿ ಇನ್ನೊಂದು ಕಪ್ ಮಾಡಿಸಿಕೊಂಡು ಹೋಗು. ಹ್ಞೂ ಆಂಟಿ. ಅಷ್ಟರಲ್ಲಿ ಅಲ್ಲಿಗೆ ಗೀತಾ ಬಂದು ಅದ್ಗೆ ನೀವು ಸ್ನಾನ ಮಾಡಿ ಬನ್ನಿ, ನಾನು ಕಾಫಿ ಕೊಡ್ತೀನಿ ಇವರ ಮುದ್ದಿನ ಮಗನಿಗೆ. ಲಕ್ಷ್ಮಿ ಮುಖ ನೋಡಿ ಸರಿನಾ ಅಂದಾಗ ಪಾರು ಅಲ್ಲಿಂದ ರೂಮಿಗೆ ಬರುವಳು. ಆಗ ಲಕ್ಷ್ಮಿ ಅವರು ಏನು ಗೀತಾ ನೀನು ಅವರಿಬ್ಬರನ್ನು ಒಂದು ಮಾಡಬೇಕು ಅಂತ ಅಂದರೆ ಒಂದಾಗ್ತಾರೆ, ಟೈಮ್ ಹಿಡಿಯುತ್ತೆ, ಅದಕ್ಕೆ ಮಾತು ಕೇಳಿಲ್ವಾ, ನಿನ್ನ ಮಗ ಏನೋ ಕೀಟಲೆ ಮಾಡಿದ್ದಾನೆ ಇರಬೇಕು, ಯಾಕೋ ತಡವರಿಸಿದಳು. ಅಷ್ಟರಲ್ಲಿ ಅಲ್ಲಿಗೆ ವೃಷಭ್ ಬಂದಾಗ ಏನು ಪಾಪು ಕಾಫಿ ಕುಡಿಯಲಿಲ್ವಾ, ನಿನ್ನ ಸೊಸೆ ತಾನೇ ಕುಡಿದಳು, ಅದಾ ಹೇಗೆ ಟೇಸ್ಟ್ ಮಾಡು, ಸಕ್ಕರೆ ಸರಿದೆಯೋ ಅಂತ ಹೇಳಿದ್ದಕ್ಕೆ ಎಲ್ಲ ಕುಡಿದು ಖಾಲಿ ಕಪ್ ಕೊಟ್ಲು. ಆಗ ನೀ ಏನು ಮಾಡಿದೆ, ಅದಕ್ಕೆ ಸ್ವಲ್ಪ ಕಾಡಿಸಿದೆ ಅಷ್ಟೇ ಎಂದು ನಗುತ್ತಾ ಕಾಫಿ ಕುಡಿಯುವನು. ನಂತರ ವೃಷಭ್ ಅಲ್ಲಿಂದ ರೂಮಿಗೆ ಬಂದಾಗ ಪಾರು ಆಗ ತಾನೇ ತಲೆ ಸ್ನಾನ ಮಾಡಿ ಕನ್ನಡಿ ಮುಂದೆ ಕುಳಿತು ಕುಂಕುಮ ಹಚ್ಚಿಕೊಳ್ಳುವಾಗ ಅವಳ ಹಿಂದೆ ನಿಂತು ಲುಕ್ಕಿಂಗ್ ಗಾರ್ಜಿಯಸ್ ಎಂದವಳನ್ನು ತನ್ನ ಕಡೆ ತಿರುಗಿಸಿಕೊಂಡು ಪಾರು ಕಿಸ್ ಕೊಡ್ಲಾ? ಬೇಡ ಈಗ ಬಿಡಿ, ನಾ ಇನ್ನೂ ಟಿಫಿನ್ ಮಾಡಿಲ್ಲ, ನಾ ಟಿಫಿನ್ ಕೊಡ್ತೀನಿ, ಇವತ್ತು ನೀನು ಟಿಫಿನ್ ಮಾಡಿದ್ದೀರಾ, ಯಾವಾಗಲೂ ನನ್ನ ಹತ್ತಿರ ಇರುತ್ತೆ, ಈಗ ಕೊಡ್ಲಾ? ಎಂಥ ಟಿಫಿನ್ ಅದು, ಯಾವಾಗಲೂ ನಿಮ್ಮ ಹತ್ತಿರ ಇರುವಂಥದ್ದು, ಈಗ ಕೊಡ್ಲಾ ಹೇಳು. ಪಾರು ವಿಚಾರ ಮಾಡುತ್ತಾ ನಿಂತಾಗ ಅವಳನ್ನು ಎತ್ತಿಕೊಂಡು ಬೆಡ್ ಮೇಲೆ ಮಲಗಿಸಿ ಅವಳ ಹಣೆಗೆ ಮುತ್ತಿಟ್ಟು
ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಈಗ ಕೊಡ್ತೀನಿ ನೋಡು ಎಂದು ಅವಳ ಕೆನ್ನೆಗೆ ಹಣೆಗೆ ಕಣ್ಣಿಗೆ ಮುತ್ತಿಟ್ಟು ಅವಳ ಮುಖ ನೋಡಿದಾಗ ಕಣ್ಣು ಮುಚ್ಚಿದ್ದು ಕಂಡು ಪಾರು ಇಲ್ಲಿ ಕೊಡ್ಲಾ ಎಂದು ತುಟಿ ಸವರಿದಾಗ ಅವಳ ದೇಹ ಕಂಪಿಸಿದಾಗ ಅವಳನ್ನು ತಬ್ಬಿಕೊಂಡು ಐ ಲವ್ ಯು ಪಾರು ಎಂದು ಹೇಳುವನು. ಅವಳು ತಬ್ಬಿಕೊಂಡಾಗ ವೃಷಭ್ ಖುಷಿಪಟ್ಟು ಮತ್ತೊಮ್ಮೆ ಅವಳ ಕೆನ್ನೆಗೆ ಮುತ್ತಿಟ್ಟು ನೀ ಟಿಫಿನ್ ಮಾಡು, ಸಾಯಂಕಾಲ ನನ್ನ ಫ್ರೆಂಡ್ ಪಾರ್ಟಿಗೆ ಕರೆದಿದ್ದಾನೆ, ಹೋಗೋಣ. ಪಾರು ಸುಮ್ಮನೆ ಇರುವುದನ್ನು ಕಂಡು ನಿನಗೆ ಇಷ್ಟ ಇದ್ದರೆ ಅಷ್ಟೇ ಹೋಗೋಣ, ಬಲವಂತ ಏನಿಲ್ಲ. ಅದು ನಾನು ಸಾಯಂಕಾಲ ರಘು ಭೇಟಿ ಆಗಬೇಕು, ಅವನದು ರಿಸೆಪ್ಷನ್ ಇದೆ. ಅಜಯ್ ಅತ್ತೆ ಒಪ್ಪಿ ರಿಸೆಪ್ಷನ್ ಇಟ್ಟಿದ್ದಾರೆ, ಅಲ್ಲಿಗೆ ಹೋಗಬೇಕಂತ. ಅವನ ಜೊತೆ ಏನು ಅಷ್ಟು ಮಾತು? ಕೋಪದಿಂದ ಪಾರು ವೃಷಭ ಮುಖ ನೋಡಿದಾಗ ನಿನ್ನ ನೋಟ ಅರ್ಥ ಆಗುತ್ತೆ, ನಿನ್ನ ಮೇಲೆ ಸಂಶಯ ಇಲ್ಲ. ಆದರೂ ಅವನ ಜೊತೆ ಜಾಸ್ತಿ ಮಾತನಾಡ್ತಿರಲ್ಲ ಯಾವಾಗಲೂ, ಅದಕ್ಕೆ ಕೇಳಿದೆ. ನಿಮ್ಗೆ ಯಾಕೆ ಅದೆಲ್ಲ? ನಾನು ಯಾರ ಜೊತೆನಾದರೂ ಮಾತನಾಡ್ತೀನಿ, ಅದನ್ನು ಕೇಳೋಕ್ಕೆ ನೀವು ಯಾರು? ನಾನು ಯಾರು ಅನ್ನೋ ಪ್ರಶ್ನೆ ಬಂದಿಲ್ಲ. ಅವನನ್ನು ಹಚ್ಚಿಕೊಳ್ಳೋಕ್ಕೆ ಕಾರಣ, ಅದು ಚಿಕ್ಕವಳಿದ್ದಾಗ ನಾನು ಶಾಲೆಗೆ ಬಾಕ್ಸ್ ತಗೊಂಡು ಹೋಗ್ತಿರ್ಲಿಲ್ಲ. ಮನೆಯಲ್ಲಿ ತುಂಬ ಬಡತನ, ಹಾಗೆ ಇವನೇ ನನಗೆ ಸೇರಿ ಡಬ್ಬ ತಂದು ಕೊಡೋನು. ಆಮೇಲೆ ರಕ್ಷಾಬಂಧನಕ್ಕೆ ವರ್ಷ ಇವನಿಗೆ ರಾಖಿ ಕಟ್ತೀನಿ. ಅವನು ನನಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಕೊಡ್ತಾನೆ. ಅವನು ನನಗೆ ಅಣ್ಣ ಇದ್ದಾಗೆ. ಎಷ್ಟೊಂದು ಒಳ್ಳೆಯವನು ಗೊತ್ತಾ? ಅವನ ತಾಯಿ ಇಲ್ಲದಾಗ ನಾನೇ ಬಾಕ್ಸ್ ಒಯ್ಯುತ್ತಿದ್ದೆ. ಆಮೇಲಿಂದ ನಮ್ಮ ಗೆಳೆತನ ಇನ್ನೂ ಗಟ್ಟಿ ಆಗ್ತಾ. ನೀವು ಈ ರೀತಿ ಡೌಟ್ ಪಡಬಾರ್ದು, ನಿಮ್ಮ ಘನತೆಗೆ ಸಂಶಯ ಒಳ್ಳೆಯದಲ್ಲ. ನಾನು ನಿನ್ನ ಮೇಲೆ ಸಂಶಯ ಪಟ್ಟಿಲ್ಲ, ಆದರೂ ಅವನ ಜೊತೆ ಪ್ರೀತಿಯಿಂದ ಮಾತನಾಡ್ತೀಯ, ಮತ್ತು ನಿನಗೆ ಸೆಕ್ಯೂರಿಟಿ ಕೊಟ್ಟಿದ್ದಾನೆ ಅಂತೀಯ ಅಲ್ವಾ? ಅದಕ್ಕೆ ನಾನು ಯಾಕೆ ನಿನ್ನ ಮೇಲೆ ಡೌಟ್ ಪಡಲಿ? ಈಗ ಹೋಗು, ಟಿಫಿನ್ ಮಾಡು. ಪಾರು ಸುಮ್ಮನೆ ಕೂತಿದ್ದು ನೋಡಿ ಅವಳನ್ನು ಎತ್ತಿಕೊಂಡಾಗ ಇಳಿಸಿ ಕೆಳಗೆ, ನಾನು ಟಿಫಿನ್ ಮಾಡೋಕ್ಕೆ ಹೋಗ್ತೀನಿ, ಅಲ್ಲಿಗೆ ಕರೆದುಕೊಂಡು ಹೋಗ್ತೀನಿ. ಅಯ್ಯೋ, ಅಲ್ಲಿ ನಿಮ್ಮ ಅಮ್ಮ ಗೀತಾ ಏನಾದರೂ ನೋಡಿದ್ರೆ ನಾ ಏನು ಬೇರೆಯವರ ಹೆಂಡ್ತಿನ ಎತ್ತುಕೊಂಡಿದ್ದೇನಾ? ಇಲ್ವಲ್ಲ, ಯಾಕೆ ಚಿಂತೆ? ಸುಮ್ಮನೆ ಬಾ. ಅಯ್ಯೋ ರೀ ಬೇಡ, ಆಮೇಲೆ ಗೀತಾ ಕಾಡಿಸ್ತಾಳೆ, ನನಗೆ ನಾಚಿಕೆ ಆಗುತ್ತೆ. ಹೌದಾ? ಹಾಗಾದರೆ ತಡಿ, ಮತ್ತೆ ಬೆಡ್ ಮೇಲೆ ಹಾಕ್ತೀನಿ. ಹೇಗೆ ನಾಚಿಕೆ ಪಡ್ತೀಯ? ನಾನು ನೋಡೇ ಇಲ್ಲ. ಅಮ್ಮ ರೀಗೆ ಇಳಿಸಿ ಕೆಳಗೆ ವಾಪಸ್ ರೂಮಿಗೆ. ಯಾಕೆ ನೀನು ನಾಚಿಕೆ ಪಡೋದನ್ನು ನೋಡೋಕ್ಕೆ? ನನಗೆ ಹೊಟ್ಟೆ ತುಂಬ ಹಸಿದಿದೆ, ಪ್ಲೀಸ್ ನನ್ನ ಬಿಡಿ. ನಿಮಗೂ ಹೊಟ್ಟೆ ಹಸಿವಿಲ್ವಾ? ಆಗಿದೆ ಕಣೆ, ತುಂಬ ಹಸಿವಾಗಿದೆ. ನೀನು ನನಗೆ ಟಿಫಿನ್ ಕೊಡ್ತೀಯಾ? ಎಂಥ ಟಿಫಿನ್? ಗೊತ್ತಾಯಿತು, ಕೊಡೋಲ್ಲ. ಈಗ ಇಳಿಸಿ, ತಡಿ ಮತ್ತೊಮ್ಮೆ ಟಿಫಿನ್ ಕೊಡ್ತೀನಿ ನಿನಗೆ. ಬೇಡ, ನೀವೇನೋ ನಾನು ಟಿಫಿನ್ ಮಾಡಬೇಕು, ಪ್ಲೀಸ್ ನನ್ನ ಬಿಡಿ. ಯಾವಾಗ ಸಿಗುತ್ತೋ ಆವಾಗ ಎತ್ತಿಕೊಳ್ಳೋದೇ ಕೆಲಸ, ಬಿಡಿ ನನ್ನ. ಮತ್ತೊಮ್ಮೆ ಮುತ್ತು ಕೊಡುವುದೇ ಎಂದು ಬೆಡ್ ಮೇಲೆ ಮಲಗಿಸಿ ಕಿಸ್ ಕೊಡುವಾಗ ಪಾರು ಸುಮ್ಮನೆ ಇದ್ದಾಗ ಅವಳ ಮುಖವನ್ನು ಮುದ್ದಾಡಿ ನಂತರ ಕುತ್ತಿಗೆಗೆ ಮುತ್ತು ಕೊಟ್ಟಾಗ ಪಾರು ಪಕ್ಕದಲ್ಲಿರೋ ದಿಂಬನ್ನು ಒತ್ತಿ ಹಿಡಿದಾಗ ವೃಷಭ್ ಗಮನಿಸಿ ಅವಳ ಮುಖ ನೋಡುವನು. ಅವಳ ಕಣ್ಣಲ್ಲಿ ನೀರು ಕಂಡಾಗ ಯಾಕೆ ಅಳು? ನಿನ್ನ ಚಿಂತೆ ಅರ್ಥ ಆಗುತ್ತೆ ನನಗೆ. ಯಾರಿಗೂ ಏನೂ ಆಗೋಲ್ಲ, ಭಯ ಕಿತ್ತಾಗಿ ನೆಮ್ಮದಿಯಿಂದ ಇರು. ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಎಂದು ನಿನ್ನ ಬಿಟ್ಟು ಹೋಗಲ್ಲ, ಆ ಭರವಸೆ ನನಗಿದೆ. ನೀ ನನ್ನ ಜೊತೆ ಯಾವಾಗಲೂ ಇರ್ತೀಯ. ಆಗ ಪಾರು ವೃಷಭ್ ತಬ್ಬಿಕೊಂಡು, ನೀನು ನನ್ನ ಕೈ ಬಿಡಬೇಡಿ, ಅದಕ್ಕೆ ನಿಮ್ಮನ್ನು ಹಚ್ಚಿಕೊಳ್ಳೋಕ್ಕೆ ಭಯ. ಈಗಾಗಲೇ ಒಮ್ಮೆ ನೋವು ತಿಂದಿದ್ದೀನಿ, ಮತ್ತೊಮ್ಮೆ ಆ ನೋವು ಅನುಭವಿಸುವಷ್ಟು ಶಕ್ತಿ ಇಲ್ಲ. ವೃಷಭ್ ಸಹ ಖುಷಿಯಿಂದ ಅವಳನ್ನು ತಬ್ಬಿಕೊಂಡು, ಖಂಡಿತ ಕಣೆ, ನಾನು ಎಂದೂ ಕೈ ಬಿಡೋಲ್ಲ, ನಿಶ್ಚಿಂತೆಯಿಂದ ಇರು. ನಂತರ ಅವಳ ಮುಖ ಬೊಗಸೆಯಲ್ಲಿ ಹಿಡಿದು ಅವಳ ಕಣ್ಣೀರು ಹೊರಿಸಿ, ಈಗ ಹೋಗಿ ತಿಂಡಿ ಮಾಡಿ ಬಾ, ನಾನು ಸ್ನಾನ ಮಾಡ್ತೀನಿ, ಆಮೇಲೆ ಮತ್ತೊಮ್ಮೆ ಟಿಫಿನ್ ಕೊಡ್ತೀನಿ. ನನ್ನ ಟಿಫಿನ್ ಚೆನ್ನಾಗಿದೆಯಾ? ಆಗ ಪಾರು ಅವನ ಮುಖ ನೋಡಿದಾಗ, ಯಾಕೆ ಎತ್ತಿಕೊಂಡು ಬಿಡ್ಲಾ? ಬೇಡ, ನಾನೇ ಹೋಗ್ತೀನಿ. ಬರೀ ಎತ್ತೋದೇ ಮಾಡ್ತೀರಾ? ಏನು ಮಾಡೋದು? ಅಷ್ಟು ಕಡ್ಡಿ ಇದ್ದ ಹಾಗೆ ಇದೆಯಾ? ನಾನು ನೋಡು ಹೇಗಿದ್ದೀನಿ, ದಷ್ಟಪುಷ್ಟವಾಗಿ. ನೀನು ಚೆನ್ನಾಗಿ ತಿಂದು ದಪ್ಪ ಆಗು, ನೀನು ಚೆನ್ನಾಗಾಗ್ತೀಯ. ಮೊದಲು ದಪ್ಪಗೆ ಚೆನ್ನಾಗೇ ಇದ್ದೆ, ಸಂಚಿತ್ ನೋವಲ್ಲಿ ಹೀಗಾಗುತ್ತೆ ಅಂತ ಎಂದೂ ಊಹೆ ಮಾಡಿಲ್ಲ. ತುಂಬ ಕನಸು ಕಟ್ಟಿದ್ದೆ, ಆದರೆ ಏನು ಮಾಡಲಿ ಅಂದರು. ನಿಮ್ಮ ತಂದೆ ತಾಯಿಗೆ ಇನ್ನೂ ನೋವು. ಅವರು ನಮ್ಮ ಮಗನ ನೋಡದೆ ಇರದಂಗೆ ಆಯಿತು. ಅಷ್ಟರಲ್ಲಿ ಕಣ್ಣೀರು ಬಂದಾಗ ಅಲ್ಲಿಗೆ ಗೀತಾ ಬಂದು, ಅದಕ್ಕೆ ಅವರು ನಿಮ್ಮಲ್ಲೇ ಈ ಅಣ್ಣನನ್ನು ನೋಡ್ತಾರೆ, ಮತ್ತು ಅಜಯ್ ಅಣ್ಣನೇ ನಮಗೆ ಇನ್ನೊಬ್ಬ ಅಣ್ಣ. ನೀವು ಖುಷಿಯಾಗಿದ್ದರಷ್ಟೇ ಸಾಕು. ಈಗ ಬನ್ನಿ ತಿಂಡಿ ಮಾಡಿ. ಏನು ಮಾತು ನಿಮ್ಮವು? ಮುಗಿತಾನೇ ಇಲ್ವಾ? ಎಷ್ಟೊತ್ತಾಯಿತು? ಅಲ್ಲಿ ಅಮ್ಮ ಅಪ್ಪ ಕಾಯ್ತಿದ್ದಾರೆ, ಬೇಗ ಬನ್ನಿ. ಕತೆ ಮುಂದುವರಿಯುತ್ತದೆ.